ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ 9ನೇ ಅಧ್ಯಾಯ ಕ್ಷೇತ್ರಗಣಿತ ಅಂದ್ರೆ ನಿಮ್ಮ ಭಾಗ 2ರಲ್ಲಿ 9ನೇ ಅಧ್ಯಾಯ ಯಾವುದಂದ್ರೆ ಕ್ಷೇತ್ರಗಣಿತ. ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣಪ್ಪ, ಅಭ್ಯಾಸ 9.2 ಅನ್ನ ಬಿಡಿಸೋಣ. ಹಾಗಾದ್ರೆ ಅಭ್ಯಾಸ 9.2 ಅಲ್ಲಿ ಮೊದಲನೇ ಪ್ರಶ್ನೆ ನೋಡ್ರಿ. ಒಂದು ಮೇಜಿನ ಮೇಲ್ಭಾಗದ ಒಂದು ತ್ರಾಪಿಜ್ಯಾಕಾರದಲ್ಲಿ ಐತಿ. ಇದು ಒಂದು ಮೇಜಪ್ಪ. ಮೇಜಿನ ಮೇಲ್ಭಾಗ ಏನಾಗೈತಿ? ತ್ರಾಪಿಜ್ಯಾಕಾರದಲ್ಲಿ ಐತಿ. ಅದರ ಸಮಾಂತರ ಬಾಹುಗಳ ಉದ್ದಗಳು 1 ಮೀಟರ್ ಮತ್ತು 1.2 ಮೀಟರ್ ಹಾಗೂ ಅವುಗಳ ನಡುವಣ ಲಂಬ ದೂರ 0.8 ಮೀಟರ್. ಅಗಲ 1 ಮೀಟರ್ ಐತಿ ಅಪ್ಪ ಬಾಹುಗಳು, ಇನ್ನೊಂದು 1.2 ಮೀಟರ್ ಐತಿ. ಮತ್ತ ಅದರ ಲಂಬ ಅಂದ್ರೆ ಮೇಜಿನ ಲಂಬ ಎಷ್ಟೈತಿ? 0.8 ಮೀಟರ್ ಐತಿ. ಆ ತ್ರಾಪಿಜ್ಯದ ವಿಸ್ತೀರ್ಣವನ್ನ ನಾವೇನ್ ಮಾಡ್ಬೇಕಿಲ್ಲಿ ಕಂಡು ಹಿಡ್ಕೋಬೇಕು. ಇಲ್ಲಿ ನೋಡ್ರಿ, ಮೊದಲಿಗೆ ನಿಮ್ಗ ಈ ಪ್ರಶ್ನೆಯನ್ನ ಬಿಡಿಸ್ಬೇಕಂದ್ರ ತ್ರಾಪಿಜ್ಯದ ವಿಸ್ತೀರ್ಣ ಸೂತ್ರ ಗೊತ್ತಿರ್ಬೇಕು. ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಹೌದಪ್ಪ, ತ್ರಾಪಿಜ್ಯದ ವಿಸ್ತೀರ್ಣವನ್ನ ನಾವು ಎ ಅಂತಾನು ಸೂಚಿಸಬಹುದಾ? ಎ ಇಸ್ ಈಕ್ವಲ್ ಟು, ಹೌದಾ, ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಇದು ತ್ರಾಪಿಜ್ಯದ ವಿಸ್ತೀರ್ಣ. ತ್ರಾಪಿಜ್ಯದ ವಿಸ್ತೀರ್ಣ ಏನ? ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಹಾಗಾದ್ರೆ ನಿಮ್ಗ ಎಚ್ ಗೊತ್ತಾಗ್ಬೇಕು, ಎ ಪ್ಲಸ್ ಬಿ ಗೊತ್ತಾಗ್ಬೇಕು, ಹೌದಿಲ್ಲ? ಹಾಗಾದ್ರೆ ಎ ಏನ್ಪಾ? ಒಂದು ಬಾಹುನ ಅದೆಷ್ಟೈತಿ? 1 ಮೀಟರ್ ಐತೆ. ಬಿ ಎಷ್ಟೈತಪ್ಪ? 1.2 ಮೀಟರ್ ಐತೆ. ಎಚ್ ಹೈಟ್ ಎಷ್ಟೈತಪ್ಪ? 0.8 ಮೀಟರ್ ಐತಿ. ಹಾಗಾದ್ರೆ ಇವು ಮೂರು ಅದಾವಂದ್ರೆ ಇವುಗಳನ್ನ ಏನ್ ಮಾಡ್ಬಿಡುನ್ರಿ, ಈ ಪ್ರಶ್ನೆ ಒಳಗ ಹಾಕೋನು. ಸಾರಿ, ಈ ಸೂತ್ರದಾಗ ಏನ್ ಮಾಡೋನ್ರಿ? ಹಾಕೋನು. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಎಚ್ ಎಷ್ಟಪ್ಪ? 0.8 ಇಂಟು ಎ ಪ್ಲಸ್ ಬಿ. ಎ ಎಷ್ಟು? 1 ಪ್ಲಸ್ 1/2 ಡಿವೈಡೆಡ್ ಬೈ 2. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ ಹೇಳ್ರಿ? ಇದು 0.8 ಇಂಟು 1 ಪ್ಲಸ್ 1/2 2/2 ಆಗುತ್ತಾ? 2/2 ಡಿವೈಡೆಡ್ ಬೈ 2. ಇವಾಗ ಇದನ್ನ ಏನ್ ಮಾಡ್ತೀರಿ? 0.8 ಇಂಟು ಒಂದೇ 1.1 ಆಗುತ್ತೆ. ಹಾಗಾದ್ರೆ ಈ 0.8 ಇಂಟು 1.1 ಮಾಡಿದ್ರೆ ನಮ್ಗೆ ಆನ್ಸರ್ 0.88 ಬರ್ತ. ಹೌದಾ? ಈ 0.8ಕ್ಕ 1.1 ಗುಣಿಸ್ಬಿಡ್ರಿ, ಆನ್ಸರ್ ಎಷ್ಟು ಬರ್ತೈತಿ? 0.88 ಬರ್ತೈತಿ. ಇದು ವಿಸ್ತೀರ್ಣ, ಹೌದಿಲ್ಲ? ಹಾಗಾದ್ರೆ ಇದನ್ನ ಎದರಿಂದ ಗುರುತಿಸ್ತೀರಿ? ಚದರ ಮೀಟರ್. ವಿಸ್ತೀರ್ಣದ ಮಾನ ಏನ? ಚದರ ಮೀಟರ್. ತಿಳಿತಲ್ಲಪ್ಪ? ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ. ಒಂದು ತ್ರಾಪಿಜ್ಯದ ವಿಸ್ತೀರ್ಣ 34 ಚದರ ಸೆಂಟಿಮೀಟರ್ ಮತ್ತು ಅದರ ಸಮಾಂತರ ಬಾಹುಗಳಲ್ಲಿ ಒಂದರ ಉದ್ದ 10 ಸೆಂಟಿಮೀಟರ್ ಹಾಗೂ ಅದರ ಎತ್ತರ 4 ಸೆಂಟಿಮೀಟರ್. ಹಾಗಾದರೆ ಎರಡನೇ ಸಮಾಂತರ ಬಾಹುವಿನ ಉದ್ದವನ್ನ ನಾವೇನ್ ಮಾಡ್ಬೇಕಿಲ್ಲಿ? ಕಂಡು ಹಿಡಬೇಕು. ಹಾಗಾದ್ರೆ ತ್ರಾಪಿಜ್ಯದ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು, ಹೌದಪ್ಪ, ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ನ. ಹೌದು, ವಿಸ್ತೀರ್ಣ ಕೊಟ್ಟಾನ ಅಂದ್ರ ಎ ಕೊಟ್ಟಾನಪ್ಪ. ಎ ಎಷ್ಟು ಕೊಟ್ಟಾನ ನಿಮ್ಗ? 34 ಚದರ ಸೆಂಟಿಮೀಟರ್ ಕೊಟ್ಟಾನ. ಹೌದಾ? 34 ಚದರ ಸೆಂಟಿಮೀಟರ್ ಕೊಟ್ಟಾನ. ನೆಕ್ಸ್ಟ್ ಏನ್ ಕೊಟ್ಟಾನ? ಎ ಕೊಟ್ಟಾನ. ಕ್ಯಾಪಿಟಲ್ ಎ ಅಂದ್ರ ವಿಸ್ತೀರ್ಣ, ಸ್ಮಾಲ್ ಎ ಅಂದ್ರ ಒಂದು ಬಾಹು, ಅದು ಎಷ್ಟೈತಿ? 10 ಸೆಮಿ ಐತಿ. ಮತ್ತ ಎಚ್ ಕೊಟ್ಟಾನ. ಎಚ್ ಎಷ್ಟೈತಪ್ಪ? 4 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಇಲ್ಲಿ ಏನಿಲ್ಲ, ಇಲ್ಲಿ ಬಿ ಇಲ್ಲ. ಬಿ ಏನ? ಒಂದು ಬಾಹು, ಹೋದಿಲ್ಲ? ಹಾಗಾದ್ರೆ ಬರ್ಕೊಡ್ ಸೂತ್ರದಾಗ ಏನಪ್ಪಾ? 34 ಇಸ್ ಈಕ್ವಲ್ ಟು ಎಚ್ ಎಷ್ಟೈತಿ? 4 ಇಂಟು ಎ ಎಷ್ಟೈತಿ? 10. ಬಿ ಏನ್ಪಾ? ಗೊತ್ತಿಲ್ಲ. ಬಿ ಡಿವೈಡೆಡ್ ಬೈ 2. ಇಷ್ಟೇನ್ ಮಾಡ್ಬೇಕಪ್ಪ? ನಾವಿಲ್ಲಿ ಬರ್ಕೋಬೇಕು. ಹೌದ್ರ? ಬರ್ಕೊಂಡ್ರೆ ಇವಾಗ ನೆಕ್ಸ್ಟ್ ಏನಾಗತ್ತ? ಇದೇನಾಗತ್ತಂದ್ರ 10 ಪ್ಲಸ್ ಬಿ. 10 ಪ್ಲಸ್ ಬಿ ಇಸ್ ಈಕ್ವಲ್ ಟು 34 ಇಂಟು 2 ಒರೇ ಗುಣಾಕಾರ. ಹೌದನ? 34 ಇಂಟು 2. ಹೌದಾ? ಇದೇನಾತ? 10 ಪ್ಲಸ್ 4 ಆತ. ಇದು ಬಿ 4 ಏನಾಗಿತ್ತು? ಪೈಲೆ ಗುಣಿಸಿತ್ತು. ಈ ಕಡೆ ಬಂದ್ರೆ ಏನಾಗುತ್ತ? ಭಾಗ್ಸತ್ತ. ಹೌದು. ಹಾಗಾದ್ರೆ ಇಲ್ಲೇನಾಗತ್ತ? ಈಗ 2 ಒಂದ್ಲೇನಾ? 2 2 2 17. ಹಾಗಾದ್ರೆ 10 ಪ್ಲಸ್ ಬಿ ಇಸ್ ಈಕ್ವಲ್ ಟು 17 ಅಪ್ಪ. ಬಿ ಇಸ್ ಈಕ್ವಲ್ ಟು 17. ಇದು ಪ್ಲಸ್ 10 ಈ ಕಡೆ ಬಂದ್ರೆ ಏನಾಗುತ್ತಪ್ಪ? ಮೈನಸ್ 10 ಆಗುತ್ತ. ಬಿ ಇಸ್ ಈಕ್ವಲ್ ಟು 17ರಾಗ 10 ಹೋದ್ರೆ ಎಷ್ಟಪ್ಪ? 7 ಸೆಂಟಿಮೀಟರ್. ಹೌದನ? 17ರಾಗ 10 ಹೋದ್ರೆ 7 ಸೆಂಟಿಮೀಟರ್. ಹಾಗಾದ್ರೆ ಆದ್ದರಿಂದ ಇನ್ನೊಂದು ಬಾಹುವಿನ ಉದ್ದ ಎಷ್ಟು ಬರೀತೀರಪ್ಪ?
7 ಸೆಂಟಿಮೀಟರ್ ಅಂತ ಬರಿಬೇಕು. ತಿಳಿತಲ್ಲಪ್ಪ? ನಿಮ್ಗ ತ್ರಾಪಿಜ್ಯದ ಸೂತ್ರ ಒಂದ ಬಟ್ ಹಾಕ್ಬಿಡ್ರಿ, ಉಳ್ಕಿದ್ದೆಲ್ಲ ಏನಾಗತ್ತ ತಿಳಿತೈತಿ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ. ತ್ರಾಪಿಜ್ಯಾಕಾರದಲ್ಲಿರುವ ABCD ಎಂಬ ಮೈದಾನ, ABCD ಎಂಬ ಒಂದು ಮೈದಾನ, ಹಾಕಿದ ಬೇಲಿಯ ಉದ್ದ 120 ಮೀಟರ್, BC ಇಸ್ ಈಕ್ವಲ್ ಟು 48 ಸೆಂಟಿಮೀಟರ್. BC ಎಷ್ಟೈತಪ್ಪ? 48 ಸೆಂಟಿಮೀಟರ್ ಐತಿ. CD 17 ಸೆಂಟಿಮೀಟರ್ ಐತಿ. ಮತ್ತ AD ಎಷ್ಟೈತಪ್ಪ? 40 ಸೆಂಟಿಮೀಟರ್ ಐತಿ. ಹೌದಾ? ಈ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. AB ಒಂದು ಸಮಾಂತರ ಬಾಹುಗಳಾದ AD ಮತ್ತು BC ಗಳಿಗೆ ಲಂಬವಾಗೈತಿ ಅಂತ ಇಲ್ಲಿ ಏನ್ ಮಾಡೈತಿ? ಪ್ರಶ್ನೆಯನ್ನ ಕೊಟ್ಟೈತಿ. ಹಾಗಾದ್ರೆ ಇಲ್ಲಿ ನಾವು ಮೈದಾನದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಪ್ಪ. ಹೆಂಗ್ ಕಂಡುಹಿಡಿತೀರಿ? ಸೂತ್ರ ಏನು? A ಇಸ್ ಈಕ್ವಲ್ ಟು H ಇಂಟು A ಪ್ಲಸ್ B ಡಿವೈಡೆಡ್ ಬೈ 2 ನ. ಹಂಗಂದ್ರೆ ಇಲ್ಲಿ ನಮ್ಗೆ ಏನ್ ಬೇಕು? H ಬೇಕಾ? H ಅಂದ್ರೇನ? ಲಂಬನ. AB ಈಕ್ವಲ್ ಟು H ಅಂತ ತಗೊಂಡ್ರಿ ಅಪ್ಪ. AB ಇಸ್ ಈಕ್ವಲ್ ಟು H. H ಹೆಂಗ್ ಕಂಡು ಹಿಡಿತೀರಿ? ಸುತ್ತಳತೆ ಒಳಗ ಸುತ್ತಳತೆ ಮೈನಸ್ BC ಪ್ಲಸ್ CD ಪ್ಲಸ್ AD. ಯಾಕ? ಇವ್ 3 ಬಾಹುಗಳು ಗೊತ್ತದವಪ್ಪ, ಅವ್ನ್ ಕೂಡಿಸಿ ಸುತ್ತಳತೆ ಒಳಗೆ ಏನ್ ಮಾಡ್ಬೇಕು? ಕಳಿಬೇಕು. ಅಂದ್ರೆ ಏನ್ ಸಿಗುತ್ತೆ ನಮ್ಗ? H ಸಿಗುತ್ತೆ. H ಅಂದ್ರ ಹೈಟ್ ಹೌದಿಲ್ಲ? ಹಾಗಾದ್ರೆ ಸುತ್ತಳತೆ ಎಷ್ಟೈತಪ್ಪ? 120 ಮೀಟರ್. ಇವಾಗ BC CD AD ಎಷ್ಟದವು? 48 ಪ್ಲಸ್ 17 ಪ್ಲಸ್ 40. ಹೌದಪ್ಪ? 120 ಮೈನಸ್ ಇವನ್ 3 ಕೂಡಿಸಿ ಬಿಡ್ಬೇಕು. 48 ಪ್ಲಸ್ 17 ಪ್ಲಸ್ 40 ಎಷ್ಟಾಗತ್ತಪ್ಪ? ಇದು 105 ಆಗತ್ತ. 120 105 ಹೋದ್ರೆ ಎಷ್ಟಪ್ಪ? 15. 15 ಸೆಂಟಿಮೀಟರ್ ಏನಾತ್ ಇವಾಗ? ಇದು ಹೈಟ್ ಆತ, ಅಂದ್ರ ಎತ್ತರ ಸಿಕ್ತು. ಇವಾಗ ಏನ್ ಮಾಡ್ಬೋದು? ಇದನ್ನ ನಾವು ಬಾಹು ಒಳಗ್ ಹಾಕ್ಬೋದಾ? ಗಿವನ್ ಬರ್ಕೊಂಡ್ರೆ ಫಸ್ಟಿಗೆ A ಇಸ್ ಈಕ್ವಲ್ ಟು ಏನ್ ತಗೊಂಡ್ರಿ? BC. ಹೌದಪ್ಪ? BC ಎಷ್ಟೈತಪ್ಪ? ಇದು 48 ಮೀಟರ್ ಐತೆ. ನೆಕ್ಸ್ಟ್ B ಇಸ್ ಈಕ್ವಲ್ ಟು AD ಎಷ್ಟೈತಪ್ಪ? 40 ಮೀಟರ್ ಐತೆ. H ಅಂತ ಗೊತ್ತೈತಿ. H ಎಷ್ಟೈತಿ? H ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಐತಿ. ಇವಾಗ ಏನ್ ಮಾಡೋಣ್ರಿ? ನಾವ್ ಇದ್ರೊಳಗೆ ಹಾಕೊಂಡ್ರಿ ಅಪ್ಪ. ಸೂತ್ರ ಏನೈತಿ? A ಇಸ್ ಈಕ್ವಲ್ ಟು H ಇಂಟು A ಪ್ಲಸ್ B ಡಿವೈಡೆಡ್ ಬೈ 2. H ಎಷ್ಟು? 15 ಇಂಟು A ಪ್ಲಸ್ B 48 ಪ್ಲಸ್ 40 ಡಿವೈಡೆಡ್ ಬೈ 2. ಹಾಗಾದ್ರೆ 15 ಇಂಟು 48ಕ್ಕ 40 ಕೂಡಿಸ್ರಿ, 98 ಡಿವೈಡೆಡ್ ಬೈ 2. 15 ಇಂಟು 2 ನಕಲೆ, ಈಗ ಇದನ್ನ ಏನ್ ಮಾಡ್ರಿ? ಕಡ್ತಾ ಹೊಡೀರಿ. 2ರ ಮಗ್ಯಾಗ 9 ಇಲ್ಲಪ್ಪ. ಏನ್ ಮಾಡುದು? 2 ನಕಲೆ 8 ತಗೊಳೋದು. ಹೌದಾ? 2 ನಕಲೆ 8, 1 ಉಳಿತು. 2 9 18. ಇವಾಗ ಇದನ್ನ ಗುಣಿಸ್ರಿ, ಎಷ್ಟು ಬರ್ತಾ? 660 ಚದರ ಮೀಟರ್ ಬರ್ತ. ತಿಳಿತಪ್ಪ ಯಾವ ರೀತಿ ಮಾಡ್ಬೇಕನ್ನೋದು? ಸರಳ ಅದಾವಲ್ಲ ಪ್ರಶ್ನೆಗಳು. ನೆಕ್ಸ್ಟ್ ಇದು ಏನಾತಿ? ಈಗ ನಮ್ಗ A ಸಿಕ್ತು. ಹೌದಪ್ಪ? ನೆಕ್ಸ್ಟ್ 4ನೇ ಪ್ರಶ್ನೆ ಏನೈತೆ ಅಂದ್ರ, ಚತುರ್ಭುಜಾಕಾರದ ಮೈದಾನವೊಂದರ ಕರ್ಣವು 24 ಸೆಂಟಿಮೀಟರ್. ಇದು ಒಂದು ಕರ್ಣ. ಇದು ಎಷ್ಟೈತಪ್ಪ? 24 ಸೆಂಟಿಮೀಟರ್. ಮತ್ತು ಅದರ ಎದುರಿನ ಇತರ ಶೃಂಗ ಬಿಂದುಗಳಿಗೆ ಅದಕ್ಕೆ ಎಳೆದ ಲಂಬಗಳ ಉದ್ದವು 8 ಮೀಟರ್ ಮತ್ತ 13 ಮೀಟರ್ ಐತಿ. ಶೃಂಗ ಹೌದಿಲ್ಲ ಇದು? ಹೌದು. ಅದು ಲಂಬ ಎಷ್ಟೈತಪ್ಪ? 13 ಮೀಟರ್ ಮತ್ತ 8 ಮೀಟರ್ ಐತಿ. ಹಾಗಾದ್ರೆ ಆ ಮೈದಾನದ ವಿಸ್ತೀರ್ಣವನ್ನ ನಾವ್ ಏನ್ ಮಾಡ್ಬೇಕು? ಕಂಡು ಹಿಡಿಬೇಕು. ಇಲ್ಲಿ ನೋಡ್ರಿ, ಪ್ರಶ್ನೆಯನ್ನ ಅರ್ಥ ಮಾಡ್ಕೊರಿ. ಇದು ಒಂದೇಕ ಚತುರ್ಭುಜ. ಹೌದಪ್ಪ? ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 D ಇಂಟು H1 ಪ್ಲಸ್ H2. 2 ಹೈಟ್. ಹೌದಪ್ಪ? ಹಾಗಾದ್ರೆ ಇಲ್ಲಿ D ಏನೈತಪ್ಪ? D ಏನೈತಿ? 24 ಸೆಂಟಿಮೀಟರ್ ಐತಿ. ಹೌದಪ್ಪ? D ಏನೈತಿ? 24 ಸೆಂಟಿಮೀಟರ್ ಐತಿ. H1 ಎಷ್ಟೈತಿ? 13 ಸೆಂಟಿಮೀಟರ್ ಐತಿ. H2 ಎಷ್ಟೈತಿ? 8 ಸೆಂಟಿಮೀಟರ್ ಐತಿ. ಇವಾಗ ಇದನ್ನ ಏನ್ ಮಾಡೋಣ್ರಿ? ಸೂತ್ರದಾಗ ಹಾಕೊಂಡ್ರೆ 1/2 ಇಂಟು 24. H1 ಎಷ್ಟು? 13 ಪ್ಲಸ್ 8. ಹಾಗಾದ್ರೆ 1/2 ಇಂಟು 24. ಹೌದಪ್ಪ? 13ಕ್ಕೆ 8 ಕೂಡಿಸ್ರಿ, 21.
1/2 ಇಂಟು 24 ಇಂಟು 21. ಹಾಗಾದ್ರೆ ಇಲ್ಲೇನಾಗುತ್ತೆ 2 ಒಂದ್ಲೆ 2 ಒಂದ್ಲೆ 2 ಎರಡ್ಲೆ ಹೌದಪ್ಪ 12 ಒಂದ್ಲೆ 12 12 ಇಂಟು 21 21 12 ಏನಾರ ಮಾಡ್ರಿ 12 21 ಏನಾರ ಮಾಡ್ರಪ್ಪ ಆನ್ಸರ್ ಎಷ್ಟು ಬರ್ತ 252 ಚದುರ್ ಸೆಂಟಿಮೀಟರ್ ಬರ್ತ 252 ಚದುರ್ ಸೆಂಟಿಮೀಟರ್. ಇದೇನ್ಪಾ ಮೈದಾನದ ವಿಸ್ತೀರ್ಣ. ಮೈದಾನದ ವಿಸ್ತೀರ್ಣ ಇಸ್ ಈಕ್ವಲ್ ಟು 252 ಚದರ್ ಸೆಂಟಿಮೀಟರ್ ಅಂತ ಬರಿಬೇಕು. ತಿಳಿತೇನ್ಪಾ? ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ. ಒಂದು ವಜ್ರಾಕೃತಿಯ ಕರ್ಣಗಳ ಉದ್ದಗಳು 7.5 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್. ಅದರ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಒಂದು ವಜ್ರಾಕೃತಿ ಐತಿಯಪ್ಪ, ಅದ್ರ ಉದ್ದಗಳನ್ನ ಕೊಟ್ಟಾರ, ವಿಸ್ತೀರ್ಣಗಳನ್ನ ಏನ್ ಮಾಡೋಣ ಕಂಡು ಹಿಡಿಯೋಣ. ಹಾಗಾದ್ರೆ ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗುತ್ತಂದ್ರಪ್ಪ 1/2 d1 ಇಂಟು d2. ಹೌದಾ? 1/2 ಇಂಟು d1 ಇಂಟು d2. d1 ಎಷ್ಟೈತಪ್ಪ 7.5 ಸೆಂಟಿಮೀಟರ್ ಐತೆ. ನೆಕ್ಸ್ಟ್ d2 ಎಷ್ಟೈತಪ್ಪ 12 ಸೆಂಟಿಮೀಟರ್ ಐತೆ. ಹಾಗಾದ್ರೆ ಇವಾಗ ನಾವ್ ಏನ್ ಮಾಡ್ಬೇಕಪ್ಪ, ಇದನ್ನ ಫಸ್ಟಿಗೆ ಇದ್ರೊಳಗ ಬರ್ಕೊಂಡ್ರಿ, ಸೂತ್ರದಾಗ ಹಾಕೊಂಡ್ರೆ a ಇಸ್ ಈಕ್ವಲ್ ಟು 1/2 d1 ಎಷ್ಟೈತಪ್ಪ 7.5 ಐತೆ, d2 ಎಷ್ಟೈತಪ್ಪ 12 ಐತೆ. ಇವಾಗ ಇದೇನಾಗುತ್ತ 2 ಒಂದ್ಲೆ 2 ಆರ್ಲೆ. ಹಾಗಾದ್ರೆ 7.5 ಇಂಟು 6 ಎಷ್ಟಾಗತ್ತಪ್ಪ ಗುಣಿಸ್ಬೇಕು. 7.5ಕ್ಕ 6ಲೆ ಗುಣಿಸ್ಬೇಕು. 6 5ಲೆ 30, 3 7 6ಲೆ 42, 3 45 ಅಪ್ಪ. ಇಲ್ಲಿ ಒಂದು ಸ್ಥಾನ ಐತೇನೆ, ಇಲ್ಲ ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡೋಕು. ಎಷ್ಟು ಉಳಿತು 45. ಹಾಗಾದ್ರೆ ವಿಸ್ತೀರ್ಣ ಎಷ್ಟು ಬಂತಪ್ಪ 45 ಚದರ್ ಸೆಂಟಿಮೀಟರ್ ಬಂತು. ತಿಳಿತಲ್ಲಪ್ಪ? ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ. 5 ಸೆಂಟಿಮೀಟರ್ ಉದ್ದದ ಬಾಹು ಮತ್ತು 4.8 ಸೆಂಟಿಮೀಟರ್ ನಷ್ಟು ಎತ್ತರ, ಹೌದಪ್ಪ, ಇರುವ ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಅದರ ಒಂದು ಕರ್ಣದ ಉದ್ದ 8 ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದವನ್ನ ಕಂಡುಹಿಡಿಯಿರಿ. ಇದು ಒಂದು ವಜ್ರಾಕೃತಿ ಅಂತ ಹೇಳ್ಬಿಟ್ಟಾರ. ಹೌದಪ್ಪ? ವಜ್ರಾಕೃತಿ ಒಂದು ಸಮಾಂತರ ಚತುರ್ಭುಜ. ಹೌದಾ? ವಜ್ರಾಕೃತಿ ಏನಪ್ಪ ಇದು ಸಮಾಂತರ ಚತುರ್ಭುಜ. ಹಂಗಂದ್ರ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. a ಇಸ್ ಈಕ್ವಲ್ ಟು ಏನಾಗುತ್ತ b ಇಂಟು h ಆಗುತ್ತಪ್ಪ. b ಏನೈತಪ್ಪ 5 ಸೆಂಟಿಮೀಟರ್ ಐತೆ. h ಏನೈತಪ್ಪ 4.8 ಸೆಂಟಿಮೀಟರ್ ಐತೆ ಅಪ್ಪ. ಹಾಗಾದ್ರೆ a ಇಸ್ ಈಕ್ವಲ್ ಟು b ಇಂಟು h. b ಏನಪ್ಪ 5 ಇಂಟು 4.8. 2 ಗುಣಿಸ್ರಿಪ ಎಷ್ಟಾಗುತ್ತ 24 ಚದರ್ ಸೆಂಟಿಮೀಟರ್ ಆಗುತ್ತ. ಹಾಗಾದ್ರೆ ನಾವು ನೆಕ್ಸ್ಟ್ ಏನ್ ಕಂಡುಹಿಡಿಬೇಕಪ್ಪ, ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾ. ವಜ್ರಾಕೃತಿಯ ವಿಸ್ತೀರ್ಣ ಸೂತ್ರ ಗೊತ್ತೈತಿ ನಿಮ್ಗ. ಏನ ವಜ್ರಾಕೃತಿಯ ವಿಸ್ತೀರ್ಣ 1/2 d1 ಇಂಟು d2. ಹೌದಾ? ಹಾಗಾದ್ರೆ 1/2 ಹೌದಪ್ಪ. ಈಗ ನೆಕ್ಸ್ಟ್ ನೋಡ್ರಿ, a ಏನೈತಪ್ಪ 24 ಸೆಂಟಿಮೀಟರ್ ಐತೆ. ನೆಕ್ಸ್ಟ್ d1 ಏನೈತಪ್ಪ 8 ಸೆಂಟಿಮೀಟರ್ ಐತೆ. d2 ಗೊತ್ತಿಲ್ಲ. d2 ಏನೈತಿ ಗೊತ್ತಿಲ್ಲ. ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ, ವಿಸ್ತೀರ್ಣವನ್ನ ಏನ್ ತಗೊಂಡ್ಬಿಡೋಣ್ರಿ 24 ಅಂತ ತಗೊಂಡ್ರಿ. 1/2 ಹೌದಪ್ಪ. d1 ಎಷ್ಟೈತಪ್ಪ 8 ಐತಿ. d2 ಎಷ್ಟೈತಪ್ಪ ಗೊತ್ತಿಲ್ಲ. 2 ಒಂದ್ಲೆ 2 4ಲೆ 24 ಇಸ್ ಈಕ್ವಲ್ ಟು 4 ಇಂಟು d2. d2 4 ಏನ್ ಮಾಡೈತಿ ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗತ್ತಪ್ಪ ಭಾಗ್ಸುತ್ತ. ಹಾಗಾದ್ರೆ 24 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು ಏನಾತ d2 ಆತ. ಹೌದಪ್ಪ? 6 4ಲೆ 24, 4 ಒಂದ್ಲೆ 4 6ಲೆ 6 ಇಸ್ ಈಕ್ವಲ್ ಟು d2. ಹೌದನ? ಇದೇನಿದು ಇನ್ನೊಂದು ಕರ್ಣದ ಉದ್ದ. ಕರ್ಣದ ಉದ್ದ ಇಸ್ ಈಕ್ವಲ್ ಟು ಎಷ್ಟು ಬರಿಬಹುದು ಈಗ ನಾವು 6 ಸೆಂಟಿಮೀಟರ್ ಅಂತ ಬರಿತೇವಿ. ತಿಳಿತಲ್ಲಪ್ಪ? ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ರಿ. 45 ಸೆಂಟಿಮೀಟರ್ ಮತ್ತು 30 ಸೆಂಟಿಮೀಟರ್ ಉದ್ದದ ಕರ್ಣಗಳುಳ್ಳ ವಜ್ರಾಕೃತಿ ಆಕಾರದಲ್ಲಿರುವ 3000 ಹಾಸುಗಲ್ಲುಗಳನ್ನ ನೆಲದ ಮೇಲೆ ಹಾಕಲಾಗಿದೆ.
ಚದುರ ಮೀಟರ್ ಒಂದಕ್ಕ ನೋಡ್ರಿ ಒಂದು ಚದುರ ಮೀಟರ್ಗೆ 4 ರೂಪಾಯಿ ಅಂತ. ಅದಕ್ ಪಾಲಿಶ್ ಮಾಡಲು ಒಟ್ಟು ಖರ್ಚು ಎಷ್ಟಾಗತ್ತ? ಮೊದಲಿಗೆ ಏನ್ ಮಾಡ್ಬೇಕಪ್ಪ ಇಲ್ಲಿ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾ, ಆಮ್ಯಾಗ ಎಷ್ಟು ರೊಕ್ಕ ಆಗತ್ತನ ಅದನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಪ್ರತಿಯೊಂದು ಹಾಸುಗಲ್ಲಿನ ವಿಸ್ತೀರ್ಣ ಅದು ಹಾಸುಗಲ್ಲು ಹೆಂಗಿರ್ತೈತಿ? ವಜ್ರಾಕೃತಿಯಾಗಿರ್ತೈತೆ ಹೇಳಬಿಟ್ಟ ನಾವ್ ವಜ್ರಾಕೃತಿ ಆಕಾರದಾಗ ಐತೆ ಅಂತ ಹೇಳಿ. ಹಂಗಂದ್ರ ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿನಪ್ಪ. ಏನಾಗತ್ತ? A is equal to 1/2 D1 into D2. ಹೌದಾ? ಹಾಗಾದ್ರೆ D1 ಐತಿ 45 ಸೆಂಟಿಮೀಟರ್, D2 ಎಷ್ಟು ಐತಪ್ಪ? 30 ಸೆಂಟಿಮೀಟರ್ ಐತೆ. ಹಂಗಂದ್ರೆ A ಕಂಡುಹಿಡಿಬಹುದು ಇಲ್ಲಿ ಸರಳವಾಗಿ. ಹೆಂಗ್ ಕಂಡುಹಿಡಿತೀರಿ? A is equal to 1/2 into D1 ಎಷ್ಟಪ್ಪ? 45. D2 ಎಷ್ಟಪ್ಪ? 30. 2 ಒಂದ್ಲೆ 2 15. ಹೌದಪ್ಪ? ಹಾಗಾದ್ರೆ 45 into 15 ಎ ಹೋದಿಲ್ಲಪ್ಪ. A is equal to ಅಂದ್ರೆ ಏನಪ್ಪಾ? ವಿಸ್ತೀರ್ಣ. 45 into 15 ಅಂದ್ರ 675. ಇದೇನಪ್ಪ? ವಿಸ್ತೀರ್ಣ ಆತಾಪ. ಇದು 675 ಚದರ ಸೆಮಿ. ಹೌದಾ? ಹಾಗಾದ್ರೆ ಇಲ್ಲಿ ನಾವು 3000 ಹಾಸುಗಲ್ಲುಗಳ ವಿಸ್ತೀರ್ಣ ಕಂಡುಹಿಡಿಬೇಕು. ಎಷ್ಟು? 3000 ಹಾಸುಗಲ್ಲುಗಳ ವಿಸ್ತೀರ್ಣ. ಹಾಸುಗಲ್ಲುಗಳಂದ್ರೆ ಏನ್ ಹೇಳ್ರಿ? ಪಾಟಿಗಲ್ ಆತ, ಟೈಲ್ಸ್ ಆತ, ಅವುಗಳಿಗೆ ನಾವು ಹಾಸುಗಲ್ಲುಗಳಂತ ಕರಿತೀವಿ. ಮತ್ ನೀವು ಹಾಸುಗಲ್ಲು ಹೊಸ ಶಬ್ದ ಅಂತ ಹೆದರ್ಬೇಡ್ರಿ. ಹಾಗಾದ್ರೆ 3000 ಹಾಸುಗಲ್ಲುಗಳ ವಿಸ್ತೀರ್ಣ ಕಂಡು ಹಿಡಿಬೇಕಪ್ಪ. ಒಟ್ಟ ವಿಸ್ತೀರ್ಣ ಎಷ್ಟೈತಿ? 675 ಐತಿ. 675 ಇಂಟು 3000 ಮಾಡ್ರಿ. ಹೌದಾ? 675 ಇಂಟು 3000 ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ? ಇದು 20,25,000 ಆಗುತ್ತೆ. ಎಷ್ಟು? 20,25,000 ಚದುರ ಸೆಂಟಿಮೀಟರ್. ಆದ್ರಪ್ಪ ಇದನ್ನ ನಾವು ಮೀಟರ್ ಕನ್ವರ್ಟ್ ಮಾಡ್ಬೇಕು. ಮೀಟರ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತಿದೆ? 202.5 ಚದರ ಮೀಟರ್ ಆಗುತ್ತೆ. ಇದಕ್ಕೂ ಇಷ್ಟ ಡಿಫ್ರೆನ್ಸ್. ಇದು ಚದರ್ ಸೆಂಟಿಮೀಟರ್ನಾಗ ಐತಿ, ಇದು ಚದರ್ ಮೀಟರ್ನಾಗ ಐತಿ. ಯಾಕ ಇಲ್ಲಿ ನೋಡ್ರಿ ಪ್ರಶ್ನೆದಾಗ ಚದರ ಮೀಟರ್ಗೆ ಅಂತ ನಾವ ಒಂದು ಚದರ ಮೀಟರ್ಗೆ ಅಂತ ಹೇಳಿ ಮೆನ್ಷನ್ ಮಾಡ್ಬಿಟ್ರಿ ಇಲ್ಲಿ. ಹಾಗಾಗಿ ಇದನ್ನ ನಾವ್ ಏನ್ ಮಾಡ್ಬೇಕಾಗತ್ತ? ಚದರ ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತ. ಹಂಗಂದ್ರ ಚದರ ಮೀಟರ್ ಒಂದಕ್ಕ ಎಷ್ಟ್ ರೂಪಾಯಿ? 4 ರೂಪಾಯಿನ. ಏನ್ ಮಾಡಾಕ? ಪಾಲಿಶ್ ಮಾಡಾಕ. ಹಂಗಂದ್ರ ತಗಲುವ ಒಟ್ಟು ಖರ್ಚನ್ನ ಕಂಡು ಹಿಡಿಬೇಕ ನಾವು. ಎಷ್ಟು ಖರ್ಚು ಹೋಗುತ್ತಪ್ಪ ಅವ್ರದ್ದು ಅನ್ನೋದನ್ನ ಹೆಂಗ್ ಕಂಡು ಹಿಡಿತೀರಿ? ಈ 202.5 ಇಂಟು 4 ಎಷ್ಟಾಗತ್ತಪ್ಪ? ಇದು 810 ರೂಪಾಯಿ ಆಗತ್ತ. ಒಟ್ಟ 3000 ಹಾಸುಗಲ್ಲುಗಳ ವಿಸ್ತೀರ್ಣ ಹಾಕಾಕ ಎಷ್ಟ್ ರೂಪಾಯಿ ಖರ್ಚಾಗತ್ತ? 810 ರೂಪಾಯಿ ಖರ್ಚಾಗತ್ತ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ. ತ್ರಾಪಿಜ್ಯಾಕಾರದ ಮೈದಾನವೊಂದನ್ನು ಖರೀದಿಸಲು. ತ್ರಾಪಿಜ್ಯಾಕಾರದ ಏನೈತಪ್ಪ? ಮೈದಾನ ಐತಿ. ಇಲ್ಲೈತಿ ನೋಡ್ರಿ, ಈ ಮೈದಾನ ಕಾಣತೈತಲ್ಲ, ಇದೇ ಆಕಾರದಾಗ ಐತಪ್ಪ, ತ್ರಾಪಿಜ್ಯಾಕಾರದಲ್ಲಿ ಐತಿ. ಮೋಹನ್ ಬಯಸಿದ್ದಾನೆ ನದಿಯ ಪಕ್ಕದಲ್ಲಿರುವ ಅದರ ಬಾಹು ರಸ್ತೆ ಬದಿಗೆ ಇರುವ ಬಾಹುವಿಗೆ ಸಮಾಂತರವಾಗೈತಿ. ಇಲ್ಲಿ ನದಿ ಐತಿಯಪ್ಪ, ಇಲ್ಲಿ ರಸ್ತೆ ಐತಿ. ಎರಡು ಏನದಪ್ಪ? ಸಮಾಂತರವಾಗಿದಾವ. ರಸ್ತೆ ಬದಿಗೆ ಇರುವ ಬಾಹುವಿಗೆ ಸಮಾಂತರವಾಗಿದ್ದು ಅದರ 2ರಷ್ಟಿದೆ. ಈ ಮೈದಾನದ ವಿಸ್ತೀರ್ಣವು 10,500 ಚದರ ಮೀಟರ್. ಹೌದಪ್ಪ? 10,500 ಚದರ ಮೀಟರ್. ಮತ್ತು ಸಮಾಂತರ ಬಾಹುಗಳ ನಡುವಣ ಲಂಬ ದೂರವು 100 ಮೀಟರ್ ಇದ್ದರೆ ನದಿ ಪಕ್ಕದ ಬಾಹುವಿನ ಉದ್ದವನ್ನ ನಾವೇನ್ ಮಾಡ್ಬೇಕಪ್ಪ? ಇಲ್ಲಿ ಕಂಡುಹಿಡಬೇಕು. ಹಾಗಾದ್ರೆ ಏನ್ ಹೇಳನ್ಪ? ಹೆಂಗೈತಿದ? ತ್ರಾಪಿಜ್ಯ ಐತೆ. ಹಾಗಾದ್ರೆ A is equal to H into A plus B divided by 2. ಹೌದಪ್ಪ? A ಏನ್ಪ? ಒಂದು ಬಾಹು ಗೊತ್ತಿಲ್ಲ, ಅದನ್ನ X ಮೀಟರ್ ಅಂತ ತಗೋರಿ. ಹೌದಪ್ಪ? B ಗೊತ್ತಿಲ್ಲ, ಅದ ಆದ್ರೆ ಎಷ್ಟೈತೆ ಅಂತ? 2ರಷ್ಟು ಐತೆ ಅಂತ. ಹಂಗಂದ್ರ 2x ಆಗಿರ್ಲಿ. ಹೌದಾ? H ಹೈಟ್ ಎಷ್ಟೈತಪ್ಪ? 100 ಮೀಟರ್ ಐತಿ. ವಿಸ್ತೀರ್ಣ ಎಷ್ಟೈತಪ್ಪ? ವಿಸ್ತೀರ್ಣ 10,500 ಐತಿ. 10,500 ಚದರ ಮೀಟರ್ ಆಗೈತಿ. ಹೌದಪ್ಪ? ಹಾಗಾದ್ರೆ ಈಗ ಕಂಡುಹಿಡಿಯನ್ರೆ. A is equal to 10,500 is equal to H 100 into X plus 2x divided by 2 ನಪ್ಪ. ಹಾಗಾದ್ರೆ
10,500 ಇಸ್ ಈಕ್ವಲ್ ಟು 100 ಇಂಟು ಇಲ್ಲಿ ಸಹಗುಣಕ 1 ಐತ್ಪ 1 2 3 3x ಡಿವೈಡೆಡ್ ಬೈ 2 ಹೌದಾ. ಇವಾಗ ಏನಾಗುತ್ತೆ ಹೇಳ್ರಿ 100 ಇಂಟು 3x ಡಿವೈಡೆಡ್ ಬೈ 2 ಆಗುತ್ತಾ. ಇದನ್ನ ಏನ್ ಮಾಡ್ಬೋದು ಅಂದ್ರೆ ನಾವು 2x ಕಂಡು ಹಿಡಿತೀರ ನೀವು 2x ಕಂಡು ಹಿಡಿಬೇಕಂದ್ರ ಫಸ್ಟಿಗೆ ಏನ್ ಮಾಡೋಣ್ರಿ ಅಂತ 10,500 ಹೌದಾಪ 10,500 ಇಂಟು 2 ಡಿವೈಡೆಡ್ ಬೈ 100 ಹೌದಾ ಡಿವೈಡೆಡ್ ಬೈ 100 ಇದು ಎಷ್ಟಾಗತ್ತಿಲ್ಲ 3x ಹಂಗ ಉಳಿತೈತೇನೆ ಇಲ್ಲ ಇದನ್ನ ಕಡ್ತಾ ಹೊಡೀನ್ರಿ 3x ಇಸ್ ಈಕ್ವಲ್ ಟು 105 ಇಂಟು 2 ಹೌದಪ್ಪ 3x ಇಸ್ ಈಕ್ವಲ್ ಟು 105 ಇಂಟು 2 ಅಂದ್ರ 210 105 210 ಅಪ್ಪ x ಇಸ್ ಈಕ್ವಲ್ ಟು 210 ಡಿವೈಡೆಡ್ ಬೈ 3 ಹಾಗಾದ್ರೆ x ಇಸ್ ಈಕ್ವಲ್ ಟು ಎಷ್ಟು ಸಿಕ್ತಪ್ಪ ನಮಗ 70 ಸಿಕ್ತು 3 1 3 7 70 ಮೀಟರ್ ಸಿಕ್ತು ಹೌದಪ್ಪ. ಪ್ರಶ್ನೆ ಪ್ರಕಾರ ನೋಡ್ರಿ ಏನೈತಪ್ಪ x ಐತಿ x ಅಂದ್ರೆ ಏನಪ್ಪಾ 70 ಮೀಟರ್. ಹಾಗಾದ್ರೆ ಬಿ ಎಷ್ಟೈತಿ 2x ಐತಿ 2x ಅಂದ್ರೆ x ಎಷ್ಟೈತಿ x 70 ಐತಿ ಹೌದಾ 72 140 72 140 ಮೀಟರ್. ಹಾಗಾದ್ರೆ ನದಿಯ ಪಕ್ಕದಲ್ಲಿರುವ ಬಾಹುಗಳ ಉದ್ದಗಳು ಏನಾದಪ್ಪ ನಮಗಿಲ್ಲಿ ಸಿಕ್ಕು ತಿಳಿತಲ್ಲಪ್ಪ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ರಿ ಎತ್ತರದ ವೇದಿಕೆಯೊಂದರ ಮೇಲ್ಮೈ ಚಿತ್ರದಲ್ಲಿ ಏನಿದೆ ಎತ್ತರವೊಂದರ ವೇದಿಕೆಯೊಂದರ ಮೇಲ್ಮೈ ಚಿತ್ರದಲ್ಲಿ ತೋರಿಸಿರುವಂತೆ ಸಮ ಅಷ್ಟಭುಜಾಕೃತಿ ಹೌದಪ್ಪ ಈ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಬೇಕು. ಇಲ್ಲಿ ನೋಡ್ರಿ ಈ ಒಂದ್ ಚಿತ್ರಪ್ಪ ಈ ಚಿತ್ರದಾಗ ಒಟ್ಟ ಎಷ್ಟು ತ್ರಾಪಿಜ್ಯ ಅದಾವ ಇಲ್ಲೊಂದ 2 ತ್ರಾಪಿಜ್ಯಗಳದಾವ ಅವು ಹೆಂಗದಾವಪ್ಪ ಸರ್ವ ಸಮ ಅದಾವ. ಇದೊಂದ್ ತ್ರಾಪಿಜ್ಯನಪ್ಪ ಇದೊಂದು ತ್ರಾಪಿಜ್ಯ ಇದೊಂದ್ ತ್ರಾಪಿಜ್ಯ ನಡು ಏನೈತಪ್ಪ ಆಯತ ಐತಿ. ಹಾಗಾದ್ರೆ ತ್ರಾಪಿಜ್ಯದ ಬಾಹುಗಳು 5 ಮೀಟರ್ ಮತ್ತು 11 ಮೀಟರ್ ಹೌದಾ. ತ್ರಾಪಿಜ್ಯದ ಬಾಹುಗಳು ಎಷ್ಟದಾವು 5 ಮೀಟರ್ ಮತ್ತ 11 ಮೀಟರ್ ತಗೊಂಡ್ಬಿಡಂತಡ್ರಿ. ಎ ಇಸ್ ಈಕ್ವಲ್ ಟು 5 ಮೀಟರ್ ಬಿ ಇಸ್ ಈಕ್ವಲ್ ಟು 11 ಮೀಟರ್ ಎತ್ತರ ಎಷ್ಟೈತಪ್ಪ 4 ಮೀಟರ್ ಐತಿ ಹೌದಾ. ಇಲ್ಲೇ ಪ್ರಶ್ನೆ ಅರ್ಥ ಮಾಡ್ಕೊರಿ ಇದ್ರಾಗ 2 ತ್ರಾಪಿಜ್ಯ ಅದಾವು ಒಂದು ಆಯತ ಐತಿ. ಹಾಗಾದ್ರೆ ತ್ರಾಪಿಜ್ಯದ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ನಪ್ಪ ಹೌದು. ಎಚ್ ಎಷ್ಟಿತ್ಪ 4 ಐತಿ ಎ ಎಷ್ಟು 5 ಬಿ ಎಷ್ಟು 11 ಡಿವೈಡೆಡ್ ಬೈ 2 4 ಇಂಟು 11 5 ಕೂಡ್ಸಿದ್ರೆ ಎಷ್ಟಪ್ಪ 16 ಡಿವೈಡೆಡ್ ಬೈ 2 2 1 2 8 ಹೌದನ್ಪ. ಎ ಇಸ್ ಈಕ್ವಲ್ ಟು 4 ಇಂಟು 8 ಹೌದಾ ಇಲ್ಲ 8 ನಕಲೆ 32 ಚದರ ಮೀಟರ್ ಏನ್ ಸಿಕ್ತಪ್ಪ ನಮ್ಗಿಲೆ ವಿಸ್ತೀರ್ಣ ಸಿಕ್ತು ಹೌದಾ. ಹಾಗಾದ್ರೆ 2 ತ್ರಾಪಿಜ್ಯ ಅದಾವಲ್ಲ ಇಲ್ಲೊಂದ್ ತ್ರಾಪಿಜ್ಯ 2 ತ್ರಾಪಿಜ್ಯ ಅದಾವು. ಹಾಗಾದ್ರೆ ನಾವೇನ್ ಮಾಡ್ಬೇಕು 2 ತ್ರಾಪಿಜ್ಯಗಳ ವಿಸ್ತೀರ್ಣ ಇಸ್ ಈಕ್ವಲ್ ಟು 1 ತ್ರಾಪಿಜ್ಯದ ನಂತರ 32 ಐತಿ. ಹಾಗಾದ್ರೆ 2 ಇಂಟು 32 32 64 ಚದರ ಮೀಟರ್ ಆತಿದೆ. ಈಗ 2 ತ್ರಾಪಿಜ್ಯದ ವಿಸ್ತೀರ್ಣ ಸಿಕ್ತು. ನೆಕ್ಸ್ಟ್ ಏನ್ ಕಂಡಿಡ್ಬೇಕು ನಡು ಏನ್ ಉಳಿತಿಲ್ ಚಿತ್ರ ಆಯ್ತಾಕಾರ ಉಳಿತ ಆಯ್ತದ ವಿಸ್ತೀರ್ಣವನ್ನ ನಾವೇನ್ ಮಾಡ್ಬೇಕಿಲ್ಲ ಕಂಡಿಡ್ಬೇಕು. ಆಯ್ತದ ವಿಸ್ತೀರ್ಣ ಕಂಡಿಡ್ಯಾಕಂದ್ರ ಉದ್ದ ಇಂಟು ಅಗಲ ಬೇಕಾ. ಆಯ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಗುಂಡ್ಲಿ ಆಗಲ್ಲ ಉದ್ದ ಎಷ್ಟೈತಪ್ಪ 11 ಮೀಟರ್ ಐತೆ. ಎಲ್ ಇಸ್ ಈಕ್ವಲ್ ಟು 11 ಮೀಟರ್ ಎಲ್ಲೈತೆ ಅಂತ ಇಲ್ಲೈತ್ ನೋಡ್ರಿ ಇದೇನಿದೆ ಉದ್ದ ಎಷ್ಟೈತಪ್ಪ 11 ಮೀಟರ್ ಐತಿ. ಅಗಲ ಇಲ್ಲ ಹೈಟ್ ಐತಿ ನೋಡ್ರಿ ಎಷ್ಟೈತಿ 5 ಐತಿ. ಅಗಲ ಎಷ್ಟೈತಿ 5 ಮೀಟರ್ ಐತಿ. ಹಾಗಾದ್ರೆ ಆಯ್ತದ ವಿಸ್ತೀರ್ಣ ಕಂಡಿಡೇನಪ್ಪ 11 ಇಂಟು 5 11 5 55 ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 55 ಚದರ ಮೀಟರ್. ಹಾಗಾದ್ರೆ ಒಟ್ಟು ಚಿತ್ರದ ವಿಸ್ತೀರ್ಣ ಕಂಡುಹಿಡಿಬೇಕಾ ನಾವು. ಆಕೃತಿಯ ಒಟ್ಟು ವಿಸ್ತೀರ್ಣ ನೀವು ಪೂರ ವಿಸ್ತರಿಸಿ ಬರ್ಕೋರಿ. ಇದನ್ನ ಏನ್ ಬರ್ಕೊಂತೀರಿ ಆಕೃತಿಯ ಒಟ್ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ತ್ರಾಪಿಜ್ಯದ ವಿಸ್ತೀರ್ಣಪ್ಪ ಪ್ಲಸ್ ಇನ್ನೊಂದ್ ಏನ್ ಉಳಿತು ಒಂದು
ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ತ್ರಾಪಿಜ್ಯದ ವಿಸ್ತೀರ್ಣ ಎಷ್ಟೈತಿ? 64 ಐತಿ. ಒಂದು ಆಯತದ ವಿಸ್ತೀರ್ಣ ಎಷ್ಟೈತಿ? 55 ಐತಿ. 64 ಪ್ಲಸ್ 55 119 ಚದರ ಮೀಟರ್ ಆತು. ಹಾಗಾದ್ರೆ ಒಟ್ಟು ಆಕೃತಿಯ ವಿಸ್ತೀರ್ಣ ಎಷ್ಟಾತ್ಪ? 119 ಚದರ ಮೀಟರ್ ಆಯ್ತು. ತಿಳಿತಲ್ಲಪ್ಪ? ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಚಿತ್ರದಲ್ಲಿ ಅಂದ್ರೆ ಕೆಳಗಿನ ಚಿತ್ರದವಲ್ಲ, ಈ ಚಿತ್ರದಲ್ಲಿ ತೋರಿಸಿರುವಂತೆ ಪಂಚಭುಜಾಕಾರದ ಉದ್ಯಾನವನವೈತಿ. ಉದ್ಯಾನವನ ಪಾರ್ಕ್ ಐತ್ಯಾಪ. ಅದರ ವಿಸ್ತೀರ್ಣವನ್ನು ಕಂಡು ಹಿಡಿಯಲು ಜ್ಯೋತಿ ಮತ್ತು ಕವಿತಾ ಅದನ್ನು 2 ರೀತಿಯಲ್ಲಿ ವಿಭಜಿಸಿದರು. 2 ರೀತಿಯ ವಿಭಜನೆಯನ್ನು ಬಳಸಿಕೊಂಡು ಅದರ ವಿಸ್ತೀರ್ಣ ವಿಸ್ತೀರ್ಣವನ್ನು ಕಂಡು ಹಿಡಿಯಲು ಬೇರೆ ಯಾವುದೇ ವಿಧಾನವನ್ನ ಸೂಚಿಸಬಲ್ಲಿರಾ? ಆ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕಪ್ಪ. ಅವ್ರು ಹೆಂಗ ಬೇರೆ ವಿಧಾನವನ್ನ ನೀವೇನಾದ್ರೂ ಸೂಚಿಸ್ತೀರನ ಅಂತ ಕೇಳ್ಯಾರ. ನೋಡ್ರಲ್ಲೇ ಜ್ಯೋತಿ ಪ್ರಕಾರ ಇಲ್ಲೈತ್ ನೋಡ್ರಿ. ಇದು ಜ್ಯೋತಿ ಚಿತ್ರ, ಇದು ಕವಿತಾ ಚಿತ್ರ, ಇದು ಉದ್ಯಾನವನದ ಚಿತ್ರ. ಇವಾಗ ಒಬ್ಬೊಬ್ಬರ ಪ್ರಕಾರ ಲೆಕ್ಕ ಮಾಡ್ಬೇಕು ನಾವು. ಹೆಂಗ? ಜ್ಯೋತಿದ್ ಒಂದು, ಕವಿತಾಂದ್ ಒಂದು. ಹಾಗಾದ್ರೆ ಫಸ್ಟಿಗೆ ಯಾರ ಪ್ರಕಾರ ಮಾಡೋಣ್ರಿ? ಜ್ಯೋತಿ ಪ್ರಕಾರ ಮಾಡೋಣ್ರಿ. ಜ್ಯೋತಿಯ ಪ್ರಕಾರ. ಹೌದಪ್ಪ? ಜ್ಯೋತಿ ಪ್ರಕಾರ ಈಗ ಉದ್ಯಾನದ ವಿಸ್ತೀರ್ಣ 2 ಸರ್ವಸಮ ತ್ರಾಪಿಜ್ಯದವಪ್ಪ. ನೋಡ್ರಿ ಜ್ಯೋತಿ ನಾಯ್ಕಿ ಇದೊಂದ್ ತ್ರಾಪಿಜ್ಯ, ಇದೊಂದ್ ತ್ರಾಪಿಜ್ಯ, 2 ಸರ್ವಸಮ ತ್ರಾಪಿಜ್ಯ ಅದಾವ. ಹಾಗಾದ್ರೆ ತ್ರಾಪಿಜ್ಯದ ವಿಸ್ತೀರ್ಣ ಸೂತ್ರ ಏನೈತಪ್ಪ? A is equal to H into A plus B divided by 2 ನಪ್ಪ. ನೋಡ್ರಿ ಈಗ ಚಿತ್ರ ನೋಡಿದ್ರ ಗೊತ್ತಾಗತ್ ನಿಮ್ಗ. A ಏನೈತಪ್ಪ? 30 ಸೆಂಟಿಮೀಟರ್ ಐತಿ. ಹೌದಪ್ಪ? B ಏನೈತಪ್ಪ? 15 ಮೀಟರ್ ಐತಿ. ಹೌದಾ? H ಏನೈತಪ್ಪ? 15/2 ಐತಿ. ಹಾಗಾದ್ರೆ ಈ ಸೂತ್ರದಾಗ ಹಾಕ್ಬೇಕಪ್ಪ ನಾವು. ಏನ ಇದು 15/2 ಅಂದ್ರ 2 7 14, 1 ಉಳಿತೈತಿ, ಬಿಂದು ಕೊಟ್ಟು 0 ತಗೊಂಡು 2 5 10. H is equal to 7.5 ಇಂಟು A ಎಷ್ಟಪ್ಪ? 30 ಪ್ಲಸ್ 15 ಡಿವೈಡೆಡ್ ಬೈ 2. ಹೌದನ್ಪ? 7.5 ಇಂಟು 30ಕ್ಕೆ 15 ಕುಡಿಸ್ರಿ 45 ಡಿವೈಡೆಡ್ ಬೈ 2. 7.5 ಇಂಟು 2 7 4, 2 7 4, 1 ಉಳಿತು, ಬಿಂದು ಕೊಟ್ಟು 0 ತಗೊಂಡು 2 5 10. ಹೌದನ್ಪ? 7.5 ಇಂಟು 22.5 ಬಂತು. ಇವಾಗ ಇವನ್ 2 ಗುಣಿಸ್ಬೇಕು. ಗುಣಿಸಿದ್ರೆ ಎಷ್ಟು ಬರ್ತಪ್ಪ? 168.75 ಚದರ ಮೀಟರ್ ಬರ್ತ. ಹೌದಾ? ಇವಾಗ ಈ ಉದ್ಯಾನವನದಾಗ ಈ ಆಕಾರ ಮಾಡ್ಯಾಳ, ಆದ್ರೆ 2 ತ್ರಾಪಿಜ್ಯ ಅದಾವು. ನಮ್ಗೇನ್ ಸಿಕ್ತಪ್ಪ? 1 ತ್ರಾಪಿಜ್ಯದ ವಿಸ್ತೀರ್ಣ ಸಿಕ್ತಾ? ಹಾಗಾದ್ರೆ ನಾವೇನ್ ಮಾಡ್ಬೇಕೀಗ? ಉದ್ಯಾನವನದ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ಇಂಟು 168.75. ಯಾಕೆ ಇದ್ರಾಗ 2 ತ್ರಾಪಿಜ್ಯ ಅದಾವಲ್ಲ. ಹಾಗಾಗಿ 2 ಗುಂಡ್ಲೆ 168.75 ಮಾಡ್ಬೇಕು. ಆನ್ಸರ್ ಎಷ್ಟು ಬರ್ತಪ್ಪ? 337.5. 337.5 ಚದರ ಮೀಟರ್ ಬಂತು. ಇದೇನ್ಪ? ಉದ್ಯಾನವನದ ವಿಸ್ತೀರ್ಣ. ಯಾರ ಪ್ರಕಾರಪ್ಪ ಇದು? ಜ್ಯೋತಿ ಪ್ರಕಾರ. ಇವಾಗ ನಾವ್ ಯಾರ ಪ್ರಕಾರ ಕಂಡು ಹಿಡಿಬೇಕು? ಕವಿತಾನ್ ಪ್ರಕಾರ ಕಂಡು ಹಿಡಿಬೇಕು. ಕವಿತಾಳ ಪ್ರಕಾರ. 2ನೇ ಚಿತ್ರ ಯಾವ್ದು? ಕವಿತಾಂದು. ಕವಿತಾಳ ಪ್ರಕಾರ. ಕವಿತಾ ಏನ್ ಮಾಡ್ಯಾಳಕಿ? ಉದ್ಯಾನವನದ ವಿಸ್ತೀರ್ಣ. ನೋಡ್ರಲಿ, ಉದ್ಯಾನವನದ ವಿಸ್ತೀರ್ಣ. ಇವಾಗ ಈಕಿ ಹೆಂಗ್ ಮಾಡ್ಯಾಳಂದ್ರ ವರ್ಗಾಕಾರದ ವಿಸ್ತೀರ್ಣ ಮಾಡ್ಯಾಳ. ವರ್ಗಾಕಾರದ ವಿಸ್ತೀರ್ಣ ಪ್ಲಸ್ ತ್ರಿಭುಜಾಕಾರದ ವಿಸ್ತೀರ್ಣ 2 ಕುಡ್ಸ್ಯಾಳ. ಆಕಿ ಜ್ಯೋತಿ 2 ತ್ರಾಪಿಜ್ಯ ತಗೊಂಡಿದ್ಲು. ಆದ್ರೆ ಈಕಿ ಏನ್ ಮಾಡ್ಯಾಳ? ಒಂದು ವರ್ಗಾಕಾರ ತಗೊಂಡಾಳ, ಇನ್ನೊಂದು ತ್ರಿಭುಜಾಕಾರ ತಗೊಂಡಾಳ. ಕನ್ಫ್ಯೂಸ್ ಮಾಡ್ಕೋಬೇಡ್ರಪ್ಪ. ಇದು ವರ್ಗಾಕಾರದ ವಿಸ್ತೀರ್ಣ ಪ್ಲಸ್ ತ್ರಿಭುಜಾಕಾರದ ವಿಸ್ತೀರ್ಣ. ಹಾಗಾದ್ರೆ ವರ್ಗಾಕಾರದ ಪ್ರತಿಬಾಹುವಿನ ಅಳತೆ ಎಷ್ಟೈತಪ್ಪ? 15 ಮೀಟರ್ ಐತೆ. ವರ್ಗಾಕಾರದ ಪ್ರತಿ ಬಾಹುವಿನ ಅಳತೆ
ಎಷ್ಟೈತಪ್ಪ 15 ಮೀಟರ್ ಐತಿ. ಹಾಗಾದ್ರೆ ತ್ರಿಭುಜದ ಪಾದ ಎಷ್ಟೈತಿ? ತ್ರಿಭುಜದ ಪಾದ 15 ಮೀಟರ್ ಐತಿ. ತ್ರಿಭುಜದ ಪಾದ 15 ಮೀಟರ್. ಎತ್ತರ ಎಷ್ಟೈತಿ? ಎತ್ತರನು 15 ಮೀಟರ್ ಐತೆ. ಇವಾಗ ಏನ್ ಮಾಡೋಣ್ರಿ, ಇಲ್ಲೇ ಲೆಕ್ಕ ಕಂಡಿಡೀನ್ರಿ. ಏನಾಗುತ್ತ? ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 1/2, ಹೌದಾ? ಎ ಸ್ಕ್ವೇರ್ ಪ್ಲಸ್, ಹೌದಪ್ಪ, ಎ ಸ್ಕ್ವೇರ್ ಅಂದ್ರೇನು? ವರ್ಗಾಕಾರದ ವಿಸ್ತೀರ್ಣ, ಹೌದಾ? ನೀಲ ವರ್ಗನಾಪ ಇದು ಎ, ಇದು ಎ, ಇದು ಎ. ಇದ್ರ ವಿಸ್ತೀರ್ಣ ಕಂಡಿಡಿಯಕ್ಕೆ ಏನ್ ಮಾಡ್ತೀರಿ? ಎ ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತೀರಿ. ಎ ಸ್ಕ್ವೇರ್ ಪ್ಲಸ್ 1/2 ಬಿ ಇಂಟು ಎಚ್, ಹೌದಪ್ಪ? ಎ ಎಷ್ಟೈತಪ್ಪ? 15 ಮೀಟರ್ ಐತೆ. ಇದು ಏನಾಗುತ್ತೆ? 15 ಸ್ಕ್ವೇರ್ ಆಗುತ್ತ ಪ್ಲಸ್ 1/2. ಬಿ ಎಷ್ಟೈತಪ್ಪ? 15 ಐತಿ. ಎಚ್ ಎಷ್ಟೈತಪ್ಪ? 15 ಐತಿ. 15 225 ಪ್ಲಸ್, ಹೌದಪ್ಪ? ಇಲ್ಲಿ 15 225 ಡಿವೈಡೆಡ್ ಬೈ 2. ಹಾಗಾದ್ರೆ 225 ಪ್ಲಸ್ ಇದನ್ನ ಭಾಗಿಸ್ಬೇಕಪ್ಪ. 2 ಒಂದ್ಲೇನಾ, 2 ಎರಡ್ಲೆ 1 ಉಳಿತು, ಬಿಂದು ಕೊಟ್ಟು 0 ತಗೋರಿ. 2 5 10. ಇವಾಗ ಏನ್ ಮಾಡ್ರಿ, ಇವ್ನ ಎರಡನ್ನು ಕೂಡಿಸ್ಕೋರಿ. ಎಷ್ಟಾಗತ್ತ? 337.5 ಚದರ ಮೀಟರ್ ಆಗುತ್ತ. ನೋಡ್ರಿಲಿ, ಜ್ಯೋತಿ ಪ್ರಕಾರನು ವಿಸ್ತೀರ್ಣ ಸೇಮ ಬಂತು, ಕವಿತಾನ್ ಪ್ರಕಾರನು ವಿಸ್ತೀರ್ಣ ಏನತ್ತ? ಸೇಮ್ ಬಂತು. ಕವಿತಾಳ ಪ್ರಕಾರ ವಿಸ್ತೀರ್ಣ ಎಷ್ಟೈತಪ್ಪ? 337.5 ಚದರ ಮೀಟರ್ ಐತಿ. ಮತ್ತ ಇನ್ನೊಬ್ಬಕಿ ಜ್ಯೋತಿ ಪ್ರಕಾರ ವಿಸ್ತೀರ್ಣ ಹಾಕಿದ ಎಷ್ಟೈತಿ? ಸೇಮ್ ಐತಿ ಇಬ್ಬರದು, 337.5 ಚದರ ಮೀಟರ್ ಐತಿ. ತಿಳಿತನಪ್ಪ? ನೆಕ್ಸ್ಟ್ 11ನೇ ಪ್ರಶ್ನೆ ನೋಡ್ರಿ. ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಛಾಯಾಚಿತ್ರದ ಒಂದು ಚೌಕಟ್ಟಿದೆ. ಅದರ ಹೊರ ಅಳತೆ 24 ಸೆಂಟಿಮೀಟರ್ ಇಂಟು 28 ಸೆಂಟಿಮೀಟರ್ ಇದೆ ಮತ್ತು ಒಳ ಅಳತೆ 16 ಸೆಂಟಿಮೀಟರ್ ಇಂಟು 20 ಸೆಂಟಿಮೀಟರ್ ಇವೆ. ಅದರ ಪ್ರತಿಯೊಂದು ಭಾಗದ ಅಗಲ ಸಮವಾಗಿದ್ದರೆ ಅವುಗಳ ವಿಸ್ತೀರ್ಣಗಳನ್ನ ನಾವೇನ್ ಮಾಡ್ಬೇಕಪ್ಪ? ಕಂಡುಹಿಡಿಬೇಕು. ಈ ಚಿತ್ರದ ವಿಸ್ತೀರ್ಣವನ್ನ ನಾವೇನ್ ಮಾಡ್ಬೇಕಾಗತ್ತಿಲ್ಲ? ಕಂಡುಹಿಡಿಬೇಕಾಗತ್ತ. ಹಾಗಾದ್ರೆ ಇಲ್ಲಿ ನೋಡ್ರಿ, ಆಕೃತಿ 1 ಮತ್ತು 2, ಆಕಾರ ಮತ್ತು ಅಳತೆ 1 ಆಗಿದ್ದು ಅವುಗಳ ವಿಸ್ತೀರ್ಣಗಳು ಏನಾಗಿರ್ತಾವು? ಸಮ ಆಗಿರ್ತಾವ. ಇದರ ಆಕೃತಿಯ ವಿಸ್ತೀರ್ಣ ಏನಾಗಿರ್ತಾವು? ಸಮ ಆಗಿರ್ತಾವ. ಎದ್ರದ ಆಕೃತಿ 1 ಈಸ್ ಈಕ್ವಲ್ ಟು ಆಕೃತಿ 2. ಯಾಕ? ಎರಡು ವಿಸ್ತೀರ್ಣ ಏನದವು? ಸಮ ಆಗ್ಯಾವು. ನೆಕ್ಸ್ಟ್ ಇದೇ ರೀತಿ 3 ಮತ್ತು 4ರ ವಿಸ್ತೀರ್ಣಗಳು, 3 ಮತ್ತು 4ರ ವಿಸ್ತೀರ್ಣಗಳು ಕೂಡ ಏನಾಗಿರ್ತಾವಪ್ಪ? ಸಮ ಆಗಿರ್ತಾವು. ಯಾಕ ನೋಡ್ರಿ, ಸೇಮ್ ಅದಾವನ ಇಲ್ಲವು ಚೌಕಟ್ಟು, ವಿಸ್ತೀರ್ಣಗಳು ಸಮ, ಹೌದಪ್ಪ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಲ್ಲಾ ಆಕೃತಿಗಳು ತ್ರಾಪಿಜ್ಯನಾಗ್ಯಾವ. ಇದು ಒಂದು ತ್ರಾಪಿಜ್ಯ, ಇದು ತ್ರಾಪಿಜ್ಯ, ಇಲ್ಲಿ ನೋಡ್ರಿ, ಇದು ತ್ರಾಪಿಜ್ಯ, ಇದು ತ್ರಾಪಿಜ್ಯ, ಇದು 4 ಕೂಡ ಏನದಪ್ಪ? ಇಲ್ಲಿ ತ್ರಾಪಿಜ್ಯಗಳಾದವು. ಹಾಗಾದ್ರೆ ಎಲ್ಲಾ ತ್ರಾಪಿಜ್ಯಗಳು ಸಮ ಎತ್ತರಗಳನ್ನು ಹೊಂದಿದ್ದು ಅದರ ಅಳತೆಯನ್ನ ಕಂಡಿಡೇನ್ರಿ ನಾವು. ಸಮ ಎತ್ತರಗಳನ್ನ ಹೊಂದಿದ್ರ ಅದರ ಅಳತೆ, ತ್ರಾಪಿಜ್ಯಗಳ ಅಳತೆಯನ್ನ ಕಂಡುಹಿಡೀನ್ರಿ. ಹೆಂಗ್ ಕಂಡುಹಿಡಿತೀರಿ ನೋಡ್ರಪ್ಪ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎಲ್ಲಾ ಬೇಕಂದ್ರೆ ನೀವು ಬರ್ಕೋರಿ, ಪಾಯಿಂಟ್ ಹೇಳ್ತೇನೆ ನಾನು. ಏನು? ಇಲ್ಲಿ ಎಲ್ಲಾ ಆಕೃತಿಯ ತ್ರಾಪಿಜ್ಯಗಳು ಕೂಡ ಸಮವಾಗಿದ್ದು, ಎಲ್ಲಾ ತ್ರಾಪಿಜ್ಯಗಳು ಸಮ ಎತ್ತರವನ್ನ ಹೊಂದಿದ್ದು ಅದರ ಅಳತೆ ಏನಾಗುತ್ತ? 28 ಮೈನಸ್ 20, ಹೌದಾ? ಡಿವೈಡೆಡ್ ಬೈ 2. 28ರಾಗ 20 ಹೋದ್ರೆ ಎಷ್ಟಪ್ಪ? 8 ಡಿವೈಡೆಡ್ ಬೈ 2. 2 1 2 4 ಸೆಂಟಿಮೀಟರ್ ಬಂತು, ಹೌದಪ್ಪ? ಇದು ಒಂದರದಾತ 28 ಮತ್ತ 20ರದಾತ. ಇದು 16 ಮತ್ತು 24 ಐತಲ್ಲ, ಅದ್ರದ್ದು ಕಂಡಿಡೀನ್ರಿ ಅಳತೆ. ಸೇಮ್ ನಾ ಆಗಲ್ಲ ಹೇಳಿದ್ನಲ್ಲ, ಅದನ್ನ ಡೆಫಿನೇಷನ್ ಬರ್ಕೋರಿ. 24 ಮೈನಸ್ 16 ಡಿವೈಡೆಡ್ ಬೈ 2. 24ರಾಗ 16 ಹೋದ್ರೆ ಎಷ್ಟಪ್ಪ? 8 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಹೌದಪ್ಪ? ಇಲ್ಲಿ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು 1 ಮತ್ತು 2ರ ಆಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಬೇಕು. ಯಾಕ? 2 ಆಕೃತಿಗಳು ಸೇಮ್ ಅಂದೇವನಿ ಇಲ್ಲ ನಾವು. ಹಾಗಾಗಿ 1 ಮತ್ತು 2 ಆಕೃತಿಗಳ
ವಿಸ್ತೀರ್ಣ. ಹೌದಪ್ಪ, ತ್ರಾಪಿಜ್ಯದ ವಿಸ್ತೀರ್ಣ ಏನೈತಿ? ಎ ಇಸ್ ಈಕ್ವಲ್ ಟು ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಹೌದನ್ಪ? ಹಾಗಾದ್ರೆ ಎ ಏನೈತಪ್ಪ? ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಎಚ್ ಎಷ್ಟೈತಪ್ಪ? ಎಚ್ 4 ಸೆಂಟಿಮೀಟರ್ ಐತಿ. ಎಚ್ ಎಷ್ಟೈತಿ? 4 ಸೆಂಟಿಮೀಟರ್ ಐತಿ. ಎ ಎಷ್ಟೈತಪ್ಪ? 20 ಸೆಂಟಿಮೀಟರ್ ಐತಿ. ಬಿ ಎಷ್ಟೈತಪ್ಪ? 28 ಸೆಂಟಿಮೀಟರ್ ಐತಿ. ಹೌದಪ್ಪ? ಹಾಗಾದ್ರೆ ಹಾಕ್ರಿ ಸೂತ್ರದಾಗ ಎ ಇಸ್ ಈಕ್ವಲ್ ಟು 4 ಇಂಟು 20 ಪ್ಲಸ್ 28 ಅಂದ್ರೆ 20 ಪ್ಲಸ್ 28 ಡಿವೈಡೆಡ್ ಬೈ 2. ಹೌದಪ್ಪ? 4 ಇಂಟು 20ಕ್ಕೆ 28 ಕುಡಿಸ್ರಿ, ಎಷ್ಟಾಗತ್ತ? 48 ಆಗತ್ತ. ಹೌದಾ? 48 ಡಿವೈಡೆಡ್ ಬೈ 2 ಮಾಡ್ರಿ. 4 ಇಂಟು 24, 2 ಎಳೆನ 2 ನಕಲೆ 24 ನಕಲೆ 96. ಎ ಏನಿತ್ತದ? ಎ ಏನ್ ಸಿಕ್ತಪ್ಪ? 96 ಚದರ ಸೆಂಟಿಮೀಟರ್ ಸಿಕ್ತು. ಎದರದಪ್ಪ ಇದು? ಆಕೃತಿ 1 ಮತ್ತು 2ರ ವಿಸ್ತೀರ್ಣ. ಇವಾಗ ನಾವು ಆಕೃತಿ 3 ಮತ್ತು 4ರ ವಿಸ್ತೀರ್ಣ ಕಂಡುಹಿಡಿಬೇಕಾ? 3 ಮತ್ತು 4ರ ವಿಸ್ತೀರ್ಣ ಏನಾಗತ್ತಪ್ಪ? ಸೇಮ್ ಇದು ಸೂತ್ರ. ಎ ಇಸ್ ಈಕ್ವಲ್ ಟು ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ನಪ್ಪ. ಇಲ್ಲಿ ಎ ಏನಪ್ಪ? 16 ಸೆಂಟಿಮೀಟರ್. ಎ ಏನ? 16 ಸೆಂಟಿಮೀಟರ್. ಬಿ ಏನಪ್ಪ? 24. ಬಿ ಏನಪ್ಪ? 24. ಎಚ್ ಏನಪ್ಪ? 4.